ನಗರದಲ್ಲಿ ಸರಳಿ ಕಳ್ಳತನ, ಕಳ್ಳರ ಕರ ಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕೈನಲ್ಲಿ ರಾಡ್ ಹಿಡಿದು ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರಿಂದ ಸರಳಿ ಕಳ್ಳತನ ಆದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ನಡೆದಿದೆ. ತಡರಾತ್ರಿ 1 ಗಂಟೆಯ ನಂತರ ಪಟ್ಟಣದ ಸುಭಾಷ್ ನಗರದಲ್ಲಿ ಎಸ್ಬಿಎಸ್ ಮೊಬೈಲ್ ಅಂಗಡಿ, ಬಿನ್ನಮಂಗಲ ಬಳಿಯ ಕಾಂತಿ ಸ್ವೀಟ್ಸ್ ಅಂಗಡಿ, ಶೆಲ್ ಪೆಟ್ರೋಲ್ ಬಂಕ್ ಹಾಗೂ ಅರಿಶಿನಕುಂಟೆಯಲ್ಲಿ ನಿರ್ಮಾಣ ಹಂತದ ಮನೆ ಸೇರಿದಂತೆ ಸರಳಿ ಕಳ್ಳತನ ಮಾಡಲಾಗಿದೆ. ಮೊಬೈಲ್ ಅಂಗಡಿಯ ಬೀಗ ಮುರಿದು ಶಟರ್ ತೆಗೆಯುವ ಪ್ರಯತ್ನ ಮಾಡಿದರೆ ಕಾಂತಿ ಸ್ವೀಟ್ಸ್ ಅಂಗಡಿಯ ಬೀಗ ಮುರಿದು ಹೊರ ಹೋಗಿ 15,000 ಹಣ ದೋಚಲಾಗಿದೆ. ಇನ್ನು ಅರಿಶಿನಕುಂಟೆಯ ನಿರ್ಮಾಣ ಹಂತದ ಮನೆಯಲ್ಲಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ದೋಚಲಾಗಿದೆ. ನಗರದ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿಗಳಲ್ಲಿಯೇ ಸರಳಿ ಕಳ್ಳತನ ಆಗಿರುವುದು ಸ್ಥಳೀಯರ ನಿದ್ದೆಗೆಡಿಸಿದೆ. ಇನ್ನು ವಿಚಾರ ತಿಳಿದ ನೆಲಮಂಗಲ ಟೌನ್ ಪೊಲೀಸರು ಕಳ್ಳತನ ಆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ನಗರದಲ್ಲಿ ನಡೆದ ಸರಳಿ ಕಳ್ಳತನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕತ್ತರ್ನ ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಡ್ತೀನಿ. ओए सोमना ಸರ್ ಸುಮಾರು ರಾತ್ರಿ ಒಂದು 3 ಗಂಟೆ ಸಮಯದಲ್ಲಿ ಬಂದ್ಬಿಟ್ಟು ಬೀಗ ಹೊಡೆದಿದ್ದಾರೆ. ಬೀಗ ಹೊಡೆದು ಎಲ್ಲ ದೋಚ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಲಾಕ್ ಓಪನ್ ಮಾಡಿದ್ದಾರೆ, ಲಾಕ್ ಓಪನ್ ಆಗಿಲ್ಲ.
ಎರಡು ಬೀಗಗಳನ್ನ ಹೊಡೆದಿದ್ದಾರೆ. ಅದು ಏನಾಗಿದೆ, ರಾಡ್ ನ ಎತ್ತಿ ಮೇಲೆ ಟ್ರೈ ಮಾಡಿದ್ದಾರೆ, ಬಟ್ ನಮ್ದು ಸೆಂಟ್ರಲ್ ಹಾಕಿರೋದ್ರಿಂದ ಓಪನ್ ಆಗಿಲ್ಲ. ಆದ್ರೆ ರಾಜಾರೋಷವಾಗಿ ಈಗ ಒಂದು 6 ತಿಂಗಳೇನೋ ವರ್ಷದಿಂದ ಹೀಗೆ ಬಂದು ನೆಲಮಂಗಲದಲ್ಲಿ ಸರಣಿ ಕಳ್ತನ ನಡೆದಿದ್ದು. ಇವಾಗ ನೋಡಿದ್ರೆ ಇವತ್ತು ಅಷ್ಟೇನೆ, ನಿನ್ನೆ ರಾತ್ರಿ 3-4 ಅಂಗಡಿಗಳು ನಡೆದಿದೆ. ಇದೊಂದು ನಮ್ದು ಮೊಬೈಲ್ ಅಂಗಡಿ, ಅದ್ ಬಿಟ್ರೆ ಇದು ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಒಂದಾಗಿದೆ, ಆಮೇಲೆ ಅರಸುಗುಂಟೆ ಹತ್ರ ಆಗಿದೆ, ಆಮೇಲೆ ಈಗ ಕಾಂತಿ ಸ್ವೀಟ್ಸ್ ಅಲ್ಲೂ ಕೂಡ ಕ್ಯಾಶ್ ಹೋಗಿದೆ ಅನ್ನೋ ಮಾಹಿತಿ ಇದೆ. ಈಗ ಸರಣಿ ಕಳ್ತನ ಆಗ್ತಿದ್ರೆ ನಾವು ಅಂಗಡಿಯವರು ಇದನ್ನೇ ನಂಬ್ಕೊಂಡ್ ಬದುಕಿರ್ತೀವಿ. ನಮ್ದೆಲ್ಲಾ ವ್ಯಾಪಾರಗಳು ಎಲ್ಲ ಇದನ್ನೇ ನಂಬ್ಕೊಂಡು, ಯಾರೋ ಬಂದು ರಾಜಾರೋಷವಾಗಿ, ಅದನ್ನು ಮೇನ್ ರೋಡ್ ಅಲ್ಲಿರೋ ಅಂಗಡಿಗಳು, ಎಲ್ಲೋ ಒಳಗಡೆ ಇನ್ನೊಂದು ಮತ್ತೊಂದಾದ್ರೆ ಅದೊಂಥರ, ಅದಿಲ್ಲಿ ಮೇನ್ ರೋಡ್ ಅಂಗಡಿಗಳಲ್ಲೇ ಈ ತರ ಕಳ್ಳರು ಬಂದು ರಾಜಾರೋಷವಾಗಿ, ಅದು ಎಸ್ಪೆಷಲಿ ನೆಲಮಂಗಲದಲ್ಲೇ ಈಗ ಆಗ್ತಿರೋದು ಭಾರಿ ಒಂದು ನಮ್ಗೆ ಭಯನ ಹುಟ್ಟಿಸಿದೆ. ಏನಾಗತ್ತೆ ಅಂತಂದ್ರೆ, ನಾವು ಅಂಗಡಿಯವರು, ಸಣ್ಣ ಪುಟ್ಟ ಅಂಗಡಿಯವರು, ನಾವೆಲ್ಲ ಇದನ್ನೇ ನಂಬ್ಕೊಂಡ್ ಬದುಕಿರೋದು. ಇದ್ರಲ್ಲಿ ಏನಾದ್ರು ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ ಲೈಫೇ ಸ್ಪಾಯ್ಲು. ಹಂಗಾಗಿ ದಯವಿಟ್ಟು ನೆಲಮಂಗಲ ಪೊಲೀಸ್ ಅವರು ಇದು ಮತ್ತೆ ಮತ್ತೆ ಆಗ್ತಿರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸ್ಬೇಕು, ಮತ್ತೆ ನಮ್ಗೆಲ್ಲ ರಕ್ಷಣೆ ಕೊಡಬೇಕು. ಯಾಕಂತಂದ್ರೆ ನಾವು ಅಂಗಡಿಯವರು ಎಲ್ಲ ಇದನ್ನೇ ನಂಬ್ಕೊಂಡಿದೀವಿ. ಎಷ್ಟೋ ಜನ, ಎಷ್ಟೋ ಕುಟುಂಬಗಳಿದೆ, ಮೇನ್ ರೋಡ್ ಅಲ್ಲೇ ಈ ರೀತಿ ಆಗ್ತಾ ಇರೋದ್ರಿಂದ ನಮ್ಗೆ ರಕ್ಷಣೆ ಎಲ್ಲಿದೆ? ಒಂದು ಅಂಗಡಿಗಳಿಗೆ, ನಮ್ಗೆ ಅಂತಂದ್ರೆ ಈಗ ನಮ್ಮ ಅಂಗಡಿ ಅಂತಂದ್ರೆ ಅದ್ ನಾವೇ ಲೆಕ್ಕ. ರಾಜಾರೋಷವಾಗಿ ರಾತ್ರಿ ಬಂದು ಅವರು ಏನೊಂದು ಮೇನ್ ರೋಡ್ ಅಲ್ಲಿರೋ ಅಂಗಡಿಗಳನ್ನೇ ಬೇಗ ಹೊಡಿತಾ ಇದಾರೆ, ಗಾಡಿಗಳು ಹೊಡಿತಾ ಇದಾರೆ, ಮಾಸ್ಕ್ ಹಾಕೊಂಡ್ ಬರ್ತಾ ಇದಾರೆ, ಮಾಸ್ಕ್ ಹಾಕೊಂಡ್ ಬರ್ತಿದಾರೆ, ಮಾಸ್ಕ್ ಹಾಕೊಂಡ್ ಗಾಡಿಲಿ ಬರ್ತಾರೆ. ಆಮೇಲೆ ರಾಜಾರೋಷವಾಗಿ ಮಾಸ್ಕ್ ಹಾಕೊಂಡು ಒಂದು ಇದು ಅಂಗಡಿಗಳ ಹತ್ರ ಬಂದು ಇದ್ ಮಾಡ್ತಾ ಇದ್ರೆ ನಮ್ಗೆ ಹೆಂಗ್ ಸರ್? ನಾವು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವು ಮನೇಲಿ ಮಲ್ಗೋದು ಹೇಳಿ? ಮನೇಲಿ ಮಲ್ಗಕ್ ಆಗಲ್ಲ, ಇನ್ಮೇಲೆ ಅಂಗಡಿಲಿ ಮಲ್ಕೊಬೇಕಷ್ಟೇ ನಾವು. ಹಾಗಾಗಿ ನೆಲಮಂಗಲ ಪೊಲೀಸ್ ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದ್ರೆ ಇದು ಮೊದಲನೇ ಸಲ ಆಗಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬೋದಾಯ್ತು, ಬಟ್ ಇದು 3-4ನೇ ಸಲ ಆಗ್ತಾ ಇರೋದು.